ಬರ್ತಕ್ಕಂಥ ಹೆಸರು ಅದು ಪದ್ಮಶ್ರೀ ಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರದ್ದು. ಅಂತೆ ಅವರು ಸಂಶೋಧಿಸಿ ಬೋಧಿಸಿದ ಶಾಸ್ತ್ರ ಪಾಠಕ್ಕೆ ಅನುಗುಣವಾಗಿ ಕರ್ನಾಟಕ ಸಂಗೀತವನ್ನು ಹಾಡುವವರು, ವಾಗ್ಗೇಯಕಾರರು ಆಗಿರುವ ಅವರ ಸುಪುತ್ರರೇ ಆದ ವಿದ್ವಾನ್ ಡಾಕ್ಟರ್ ರಾಸಾ ನಂದಕುಮಾರ್ ಅವರು ರಾಸಾ ಅವರಿಗೆ ಕೇವಲ ಸಂಗೀತ ಶಾಸ್ತ್ರವಲ್ಲದೆ ನಾಟ್ಯಶಾಸ್ತ್ರದಲ್ಲಿಯೂ ಪ್ರಾವೀಣ್ಯ ಜ್ಞಾನ. ಅವರನ್ನ ವಿದ್ವತ್ ವೃಂದದಲ್ಲಿ ಅಭಿನವ ಭರತಾಚಾರ್ಯರೆಂದೇ ಕರೆಯುತ್ತಿದ್ದರು. ಡಾಕ್ಟರ್ ರಾಸಾ ನಂದಕುಮಾರ್ ಅವರ ಧರ್ಮಪತ್ನಿಯವರಾದ ವಿದೂಷಿ ಡಾಕ್ಟರ್ ರಾಧಿಕಾ ನಂದಕುಮಾರ್ ಅವರು ಅದೇ ಶಾಸ್ತ್ರ ಮಾರ್ಗದಲ್ಲಿ ನಾಟ್ಯವನ್ನು ಮಾಡಿದಂಥವರು. ಇಂತಹ ದಂಪತಿಗಳ ಪುತ್ರನಾಗಿ ಜನಿಸಿದವರು ವಿದ್ವಾನ್ ಸುಮುಖ ಶ್ರೀವತ್ಸರ್ ಅವರು. ಒಂದು ಚಪ್ಪಾಳೆ ಬರಲಿ. ಇವರು ಸಂಗೀತ ಶಾಸ್ತ್ರವನ್ನ ಅವರ ತಂದೆಯವರ ಬಳಿಯೂ, ನಾಟ್ಯಶಾಸ್ತ್ರವನ್ನ ತಾಯಿಯವರ ಬಳಿಯೂ ಅಧ್ಯಯನ ಮಾಡ್ತಾ ಇದ್ದಾರೆ. ಇವಷ್ಟೇ ಅಲ್ಲದೆ ಭಾರತೀಯ ಶಾಸ್ತ್ರಗಳೆಲ್ಲದರಲ್ಲಿಯೂ ಅವರಿಗೆ ಆಸಕ್ತಿ ಇರುತ್ತದೆ. ಪ್ರಖರ ಅದ್ವೈತಿಯೂ ಆಗಿರುವ ಇವರು ಶಾಸ್ತ್ರ ಸಂಗೀತಗಳ ಸಂಗಮ. ಇತ್ತೀಚೆಗೆ ಶಾಸ್ತ್ರೀಯ ಸಂಗೀತ ವೈದಿಕ ದರ್ಶನ ವಿಜ್ಞಾನ ಎಂಬವರ ಮೊಟ್ಟ ಮೊದಲ ಪುಸ್ತಕ ಹೊರಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಅವರಿಗೆ ಒಂದು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಮ್ಮ ಶ್ರೀಮಠದ ಪರವಾಗಿ ಕೋರ್ತಾ ಇದ್ದೀವಿ. ಮತ್ತೊಬ್ಬರು ವಯಲಿನ್ನಲ್ಲಿ ನಮಗೆ ಸಹಕಾರ ಕೊಡೋದಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಅರ್ಜುನ್ ಅವರು ವಿದ್ವಾನ್ ಸಂಗೀತ ಕಲಾಚಾರ್ಯ ವಿದ್ವಾನ್ ಶ್ರೀ ಎಚ್ ಕೆ ನರಸಿಂಹಮೂರ್ತಿಯವರ ಮಾರ್ಗದರ್ಶನದಲ್ಲಿ ತಮ್ಮ ಸಂಗೀತ ಪಯಣವನ್ನು ಪ್ರಾರಂಭಿಸಿದರು. ಇವರು ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಮತ್ತು ವಿದೂಷಿ ಎಂ ಎಲ್ ಭಾರತಿಯವರ ಬಳಿ ಗಾಯನ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಪ್ರಸ್ತುತ ಇವರು ಪದ್ಮಶ್ರೀ ವಿದ್ವಾನ್ ಡಾಕ್ಟರ್ ಆರ್ ಎನ್ ತಾರಾನಾಥನ್ ಅವರ ಮಾರ್ಗದರ್ಶನದಲ್ಲಿ ಉನ್ನತ ಮಟ್ಟದ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ. ದಕ್ಷಿಣ ಭಾರತದ ವಿವಿಧ ಸಂಗೀತ ಸಭೆಗಳಲ್ಲಿ ಇವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಶ್ರೇಣೀಕೃತ ಕಲಾವಿದರಾಗಿದ್ದು ಬೆಂಗಳೂರಿನ ವಂಶಿ ಅಕಾಡೆಮಿ ಆಫ್ ಮ್ಯೂಸಿಕ್ ಟ್ರಸ್ಟ್ ವತಿಯಿಂದ ವಂಶಿ ಯುವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ನಿನ್ನೆ ಇದೇ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಂತಹ ಮೃದಂಗದಲ್ಲಿ ಸಹಕಾರ ಕೊಟ್ಟಂತ ಶುಭಾಂಗ ಬಿ ಎನ್ ಅವರು ಈ ದಿನ ಕೂಡ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರು ಜಯಶ್ರೀ ಸಂತೋಷ್ ಮತ್ತು ಸಂತೋಷ್ ದಂಪತಿಯವರ ಪುತ್ರರು. ಇವರ ಮೂಲ ಶಿಕ್ಷಣವನ್ನು ವಿದ್ವಾನ್ ಎಚ್ ಎಸ್ ಶಿವಶಂಕರ ಸ್ವಾಮಿಯವರಲ್ಲಿ 10 ವರ್ಷಗಳ ಕಾಲ ಕಲಿತು ಈಗ ಹೆಚ್ಚಿನ ಅಭ್ಯಾಸವನ್ನು ಗಾನ ಕಲಾಭೂಷಣ ವಿದ್ವಾನ್ ಜಿ ಎಸ್ ರಾಮಾನುಜನ್ರವರ ಬಳಿ ಹಾಗೂ ಚೆನ್ನೈನ ಹೆಸರಾಂತ ಮೃದಂಗ ವಿದ್ವಾಂಸರಾದ ಕಲೈಮಾಮಣಿ ದೆಹಲಿ ಸಾಯಿರಾಮ್ ಅವರ ಬಳಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವರು ಕ್ಯೂಸ್ ಪ್ಯಾಕ್ ಕಂಪನಿಯಲ್ಲಿ ಕರ್ತವ್ಯವನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು KCMC ಟ್ರಸ್ಟ್ ಬ್ಯಾಂಗ್ಳೂರ್, ತ್ಯಾಗರಾಜ ಸಂಗೀತ ಸಭಾ ಮೈಸೂರು ಮುಂತಾದ ಪ್ರತಿಷ್ಠಿತ ಸಭೆಗಳಲ್ಲಿ ಮೃದಂಗವನ್ನು ನುಡಿಸಿ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ದಿನ ಕೂಡ ಅವರು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಮತ್ತೆ ಇವತ್ತು ಶ್ರುತಿ ಸಹಕಾರ ಕೊಡ್ತಿರ್ತಕ್ಕಂತಹ ಸುವ್ಯಕ್ತ ಸಿಂಹ ಹೆಸರು ಬಹಳ ಜೋರಾಗಿದೆ. ಒಂದು ಜೋರ್ ಚಪ್ಪಾಳೆ ಬರಲಿ. ನಂದಕುಮಾರ್ ಸರ್ ಹೇಳ್ತಾ ಇದ್ರು ಒಳ್ಳೆಯ ಗಾಯಕ ಕೂಡ ಅಂತ ಹೇಳಿ. ಹಾಗಾಗಿ ನಮ್ಮ ಶ್ರೀಮಠದ ನಮ್ಮ ರಾಮೋಹನ್ ಸರ್ ಹೇಳ್ತಾ ಇದ್ರು ಮುಂದಿನ ನವರಾತ್ರಿ ಕಳಿಸ್ಕೊಂಡ್ಬಿಡಿ ಸರ್ ನಮ್ಮನ್ನ ಅವ್ರನ್ನ ಅಂತ ಹೇಳಿ. ಹಾಗಾಗಿ ಅಂತ ಒಂದು ಅವಕಾಶ ಸದಾವಕಾಶ ತಮ್ಮೆಲ್ಲರಿಗೂ ಸಿಗ್ಲಿ, ಶಾರದಾ ಮಾತೆ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ರಾಸಾ ನಂದಕುಮಾರ್ ಸರ್ ಅವರು ಒಂದು ಪ್ರಕಟಣೆ ಕೂಡ ಕೊಡಲಿದ್ದಾರೆ. ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಮೈಸೂರು ಸಾಕ್ಷಿ ಆಗ್ತಾ ಇದೆ. ಮೇ 9ನೇ ತಾರೀಕು ಮೈಸೂರಿನ ಸೆನೆಟ್ ಸಭಾಂಗಣದಲ್ಲಿ ಡಾಕ್ಟರ್ ರಾಸಾ ಸತ್ಯನಾರಾಯಣರವರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗೋಣ. ಅವ್ರಿಗಿಂತ ಮುಂಚೆ ನಾನೇ ಅವರಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಬಿಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಹಾಗಾಗಿ ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಎಲ್ಲರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಥ್ಯಾಂಕ್ ಯು ಸರ್. ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಸಭಿಕರು